ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಅನ್ನುವ ವಿಚಾರಗಳು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕುರ್ಚಿ ವಿಚಾರವಾಗಿ ಇಲ್ಲಿ ವಾರ್ ಆಗ್ತಾ ಇದೆ. ಇಲ್ಲಿ ಸಿಎಂ ಬಣ ವರ್ಸಸ್ ಡಿಸಿಎಂ ಬಣದ ನಡುವೆ ನೇರ ವಾರ್ ಪ್ರತಿನಿತ್ಯವೂ ಕೂಡ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ವಿರುದ್ಧ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ. ಜೆಸಿ ಚಂದ್ರಶೇಖರ್ ಶಿಶುಪಾಲ ಉದಾಹರಣೆಗೆ ಸಿಟ್ಟನ್ನ ಹಾಕಿದ್ದಾರೆ. ಜೆಸಿ ಚಂದ್ರಶೇಖರ್ ಯಾರು ಅಂತೇಳಿ ಕೆಎನ್ ರಾಜಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದ್ರೆ ಏನೇ ಅವ್ರಿಗೆ ಎರಡು ಕೊಂಬಿದ್ಯಾ, ಅವ್ರ ಮಾತಿಗೆ ಯಾಕೆ ಇಷ್ಟೊಂದು ಮನ್ನಣೆ ಅಂತೇಳಿ ಅವರು ಕಿಡಿಕಾರಿದ್ದಾರೆ. ನಾವು ಹೈಕಮಾಂಡ್ ವಿರುದ್ಧ ಇಲ್ಲ, ಆದ್ರೆ ಚಂದ್ರಶೇಖರ್ ಯಾರು, ಅವರ ಮಾತಿ ಯಾಕೆ ಅಷ್ಟೊಂದು ಮನ್ನಣೆ ಹಾಕಬೇಕು ಅಂತೇಳಿ ಈಗ ಕಿಡಿಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ವಾರ್ ತಾರಕಕ್ಕೇರ್ತಾನೆ ಇದೆ. ದಿನದಿಂದ ದಿನಕ್ಕದು ಇದು ಮುಂದುವರೆದ ಭಾಗ. ಇಲ್ಲ, ನಾವೆಲ್ಲ ಪದೇ ಪದೇ ಸ್ಪಷ್ಟನೆ ಮಾಡಿದ್ದೀವಿ. ಹೈಕಮಾಂಡ್ ಹೇಳಿದಂಗೆ ಎಲ್ಲರೂ ಕೂಡ ನಿರ್ಣಯ ಅಂತೇಳಿ ಹೇಳಿದ್ದೇವೆ. ಹೈಕಮಾಂಡ್ಗೆ ಎಗನೆಸ್ಟ್ ಅಂತ ಯಾಕೆ ಹೇಳ್ತೀರಿ? ಯಾರು ಎಗನೆಸ್ಟ್? ನಾವಿದ್ದೀವ? ಅವರಿದ್ದಾರೆ? ಯಾರಿದ್ದಾರೆ? ಯಾರೂ ಇಲ್ಲ. ಬಿಡ್ರೆ ಜಿ ಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಹೌದಾ, ಆಗ್ಬೋದು, ಆಗ್ಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ಈಸ್ ಆಲ್ಸೋ ಒನ್ ಅಮಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ನೀವು ನೋಡಪ್ಪ, ಸುಮ್ಮನೆ ಯಾಕೆ ಇವೆಲ್ಲ ತಂದೆ ಮಾಡ್ತೀರಿ? ಆಯ್ತು, ಶಿಶುಪಾಲನ್ಗೆ ಅವ್ರಿಗೆ ಅನ್ವಯ, ಅದು ನನಗಲ್ಲ. ನಾನೇ ಕೃಷ್ಣನ? ನಾವು ನೋಡಿ, ಇವೆಲ್ಲ ಈ ಪುರಾಣಗಳು, ಇವೆಲ್ಲ ಗ್ರಂಥಗಳಿದ್ದಾವಲ್ಲ, ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ. ಅದರಲ್ಲಿ ಈಗ ಬೆಳಿಗ್ಗೆ ಯಾವುದ್ರಲ್ಲಿ ಇದನ್ನು ಓದ್ತಾ ಇದ್ದೆ, ಯಾವುದೋ ಒಂದು ಬೆಳಿಗ್ಗೆ 5,000 ವರ್ಷ ಬದುಕಿದ್ದ ನಾರದ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ. 5 ಕೋಟಿ ವರ್ಷ, 5,000 ಅಲ್ಲ, 5 ಕೋಟಿ ವರ್ಷ ಬದುಕಿದ್ದ ಅವನು ಅಂತೇಳಿ ಬರ್ಕೊತಾರೆ. ಸಾಧ್ಯ ಆಗ್ತದ ಊಹೆ ಯಾರಿಗಾರ ಆಗಲಿ? ಈ ಬೆಳಿಗ್ಗೆ ನೋಡ್ತಾ ಇದ್ದೆ ಅದನ್ನು. ಹೀಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಊಹಾಲೋಕದಲ್ಲಿ ಇರ್ತಾರೆ. ಇರೋದನ್ನ ನಾವ್ಯಾಕೆ ಬೇಡ ಅನ್ಬೇಕು? ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಸಿಡಿದ ಕೆಎನ್ ರಾಜಣ್ಣ. ರಾಜಣ್ಣ ಅವರಿಂದ ಸಿಎಂ ಹೆಸರು ದುರ್ಬಳಕೆ ಆರೋಪ ಕೇಳಿಬಂದಂತ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆರೋಪಕ್ಕೆ ಕೆಎನ್ ರಾಜಣ್ಣ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಬೆಂಗಳೂರಿನಲ್ಲಿ 2 ಮನೆ ಕಟ್ಟಿದ್ದೀನಾ? ಸದಾಶಿವನಗರ ಡಾಲರ್ಸ್ ಕಾಲೋನಿಯಲ್ಲಿ ನನಗೆ ಮನೆ ಇದೆಯಾ ಅಂತೇಳಿ ಪ್ರಶ್ನೆಯನ್ನ ಮಾಡೋ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವರು. ಬೆಂಗಳೂರಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಫುಲ್ ಗರಂ ಆಗಿದ್ದಾರೆ. ನಾನೇನು 2 ಮನೆಗಳನ್ನ ಕಟ್ಟಿದ್ದೀನ ಬೆಂಗಳೂರಲ್ಲಿ ಅಂತ ಹೇಳಿದ್ದಾರೆ. ಅದು ಪರೋಕ್ಷವಾಗಿ ಕೇಳಿ ಏನು ಹೇಳಿದ್ದಾರೆ ಅಂತ. ಡಿಕೆ ಶಿವಕುಮಾರ್ ವೈಯಕ್ತಿಕ ಏನಿಲ್ಲ, ತಾವೇ ಹೇಳಿದ್ರಿ, ಏನು ವೈಯಕ್ತಿಕ ಇಲ್ಲ, ಏನು ಇಲ್ಲ. ವಿಚಾರ ಭೇದಗಳಿರ್ತಾವಲ್ವಾ? ಯಾವ ವಿಚಾರ ಭೇದದ ವಿಚಾರದಲ್ಲಿ ಸ್ಪಾರ್ಕ್ ಆದ್ರಿ ತಾವಿಬ್ರು ಅಂತ? ಸ್ಪಾರ್ಕ್ ಏನಿಲ್ಲ, ಇವತ್ತು ಚೆನ್ನಾಗೇ ಇದ್ದೀವಿ ಅಲ್ರಿ. ಸ್ಪಾರ್ಕ್ ಆಗೋವಂಥದ್ದು ಏನಿರ್ತದಪ್ಪ? ಕಿಡಿ ಒತ್ತೋವಂಥದ್ದು ಏನಿಲ್ಲ. ವಿಚಾರ ಭೇದ ಅಂತ ಹೇಳ್ತೀವಿ. ಅವರು ಈಗ ವಿಧಾನಸೌಧಕ್ಕೆ ಹೋಗೋದಕ್ಕೆ ನಮ್ಮ ಮನೆಯಿಂದನೇ ಹೊರಟ್ರೆ ಈ ಕಡೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಹೋಗೋಕ್ಕೂ ಅವಕಾಶ ಇದೆ, ಈ ಕಡೆ ಬೇಕ್ರಿ ಸರ್ಕಲ್ ಹೋಗೋಕ್ಕೂ ಮುಳ್ಕೊಂಡು ಹೋಗೋಕ್ಕೂ ಅವಕಾಶ ಇದೆ. ನಾನು ಈ ರೋಡಲ್ಲಿ ಹೋಗೋಣಪ್ಪ ಅಂತ ಹೇಳ್ತೀನಿ, ಅವ್ರು ಈ ರೋಡಲ್ಲಿ ಹೋಗೋಣ ಅಂತಾರೆ. ಆದ್ರೆ ಇಬ್ಬರದ್ದು ಗುರಿ ವಿಧಾನಸೌಧನೇ ತಾನೆ. ಒಟ್ಟಿಗೆ ಒಂದು ಕಾರ್ ಹತ್ಕೊಂಡು ಹೋಗ್ಬಿಡಿ, ಯಾವತ್ತರ ಒಂದಿನ ಸರಿಯಾಗ್ಬೋದು. ಹೋಗೋಣ, ಅದೇನಂತೆ. ನಾನೇ ಕರಿತೀನಿ ಮನೆಗೆ ಊಟಕ್ಕೆ ಒಂದ್ಸರಿ. ಡಿ ಕೆ ಶಿವಕುಮಾರ್ ಊಟಕ್ಕೆ ಕರಿತೀನಿ. ಓಕೆ, ಇದು ಹೊಸ ಬೆಳವಣಿಗೆ. ಆದ್ರೆ ಅಲ್ಲ, ಹೊಸ ಬೆಳವಣಿಗೆ ಏನಿಲ್ಲ, ಏನು ಅಂಥದ್ದೇನಿಲ್ಲ. ನಾನು ಅವರು ಜೊತೆಯಲ್ಲಿ ವಿದೇಶ ಪ್ರವಾಸಗಳು ಮಾಡಿದ್ದೀವಿ, ಗೊತ್ತಾಯ್ತಾ? ಹಾಗಾಗಿ ನಮಗೂ ಅವ್ರಿಗೂ ಏನಿದೆ, ಕರಿತೀನಿ ಮನೆಗೆ ಒಂದ್ಸರಿ ಊಟಕ್ಕೆ. ಅವರು ಡಿ ಕೆ ಶಿವಕುಮಾರ್ ವೈಯಕ್ತಿಕ ಏನಿಲ್ಲ, ತಾವೇ ಹೇಳಿದ್ರಿ, ಏನು ವೈಯಕ್ತಿಕ ಇಲ್ಲ, ಏನು ಇಲ್ಲ. ವಿಚಾರ ಭೇದಗಳಿರ್ತಾವಲ್ವಾ? ಹೌದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕಳೆದ ವಾರವಷ್ಟೇ ಕೆಎನ್ ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಬಂದಿದ್ದಾರೆ. ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಇನ್ಸೈಡ್ ವಿಚಾರಗಳು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಅಲ್ಲಿ ಹೈಕಮಾಂಡ್ ಯಾವುದೇ ರೀತಿಯಾದಂಥ ಸ್ಪಷ್ಟ ನಿಲುವನ್ನು ಇವರ ಮುಂದೆ ಇಟ್ಟಿಲ್ಲ. ಈಗ ಯಾಕೆ ಇಷ್ಟೊಂದು ಗರಂ ಆಗ್ತಿದ್ದಾರೆ ಕೆಎನ್ ರಾಜಣ್ಣ ಅವರು? ಏನಿರ್ಬೋದು ಇದರ ಒಳಮರ್ಮ? ಇವರ ಅಜೆಂಡಾ ಏನು ಬಸವರಾಜ್?
ನಾಗೇಂದ್ರ ಬಾಬು ಬಹಳ ಸ್ಪಷ್ಟವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥದ್ದು ಇವರ ಸ್ಪಷ್ಟ ನಿಲುವು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ ಒಂದು ಹುದ್ದೆಗೆ ಸೀಮಿತ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ಕೆಪಿಸಿಸಿ ಹುದ್ದೆಯಿಂದ ಇಳಿಸಬೇಕು ಅನ್ನುವಂಥದ್ದು ಇವರ ಸ್ಪಷ್ಟ ನಿಲುವು. ಇವೆರಡೂ ಕೂಡ ಅವರು ಅಜೆಂಡಾವನ್ನು ಮತ್ತೆ ಎಲ್ಲವನ್ನೂ ಕಾರ್ಯಭಾರ ಮಾಡ್ತಾ ಇರ್ತಕ್ಕಂಥದ್ದು 4 ಸಚಿವರು, ಅದರಲ್ಲೂ ರಾಜ್ಯನ ಕೂಡ ಪ್ರಮುಖರು. ಬಹಳ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಅದು ಕಾರ್ಯಸಾಧು ಆಗ್ತಾ ಇಲ್ಲ. ಇದ್ರ ಜೊತೆಗೆ 5 ವರ್ಷ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಇರಬೇಕು ಅನ್ನುವಂಥದ್ದು ಮತ್ತು ಮುಂದಿನ ಚುನಾವಣೆಗೆ ಅವರಿಂದಲೇ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಸಚಿವರು ಯಾವಾಗ ಕೊಟ್ಟರು ಆಗ DK ಅವರು ಕೂಡ ಕಸಿವಿಸಿ ಆದರೂ ಉತ್ತರ ಯಾವ ರೀತಿಯಾಗಿ ಕೊಡಬೇಕು ಅನ್ನುವಂಥದ್ದು ಗೊತ್ತಾಗಲಿಲ್ಲ. ಆಗ ಒಂದು ಸಮಾಧಾನಕರ ಮತ್ತು ಒಂದು ರೀತಿಯಲ್ಲಿ ತಿರುಗಟ್ಟು ಕೊಡ್ತಕ್ಕಂಥ ಒಂದು ಹೇಳಿಕೆಯನ್ನು ನಿನ್ನೆ ಕೊಟ್ಟರು. ಸಿದ್ದರಾಮಯ್ಯ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅವರು ನಮಗೂ ಕೂಡ ನಾಯಕರೇ, 2 ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ರಾಜ್ಯಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಬಾರ್ದು ಅನ್ನೋಂಥ ಒಂದು ಎಚ್ಚರಿಕೆಯನ್ನ ಈ 4 ಜನ ಸಚಿವರು ಅದರಲ್ಲೂ ರಾಜಣ್ಣ ಅವರಿಗೆ ಕೊಟ್ಟರು. ಅದಕ್ಕೆ ಈಗ ತಿರುಗೇಟ್ ಕೊಡುವಂತ ಕೆಲಸವನ್ನ ರಾಜಣ್ಣ ಅವರು ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಳ್ಳುವಂತ ಅಗತ್ಯತೆ ನನಗೇನಿದೆ? ನಾನೇನು ಅವ್ರ ಹೆಸರು ಹೇಳ್ಕೊಂಡು ಸದಾಶಿವನವರ ಕ್ವಾರ್ಟರ್ಸ್ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಕಟ್ಕೊಳ್ಬೇಕಾ? ಆಗಲ್ಲ. ನನ್ನದು ರಾಜಕೀಯ ಬೇರೆ, ಅವರ ರಾಜಕೀಯ ಸಿದ್ಧಾಂತ ಬೇರೆ, ಆದ್ರೆ ಭಿನ್ನಾಭಿಪ್ರಾಯ ಇದೆ. ಅವ್ರಿಬ್ರು ಒಂದೇ ಪಕ್ಷಕ್ಕೆ ದುಡಿತಾ ಇದ್ದಾವೆ. ಒಂದಷ್ಟು ಏನನ್ನ ಹೇಳ್ಬೇಕು ಅದನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ಅದು ಅವರು ಕೂಡ AICCಯನ್ನ ದುರ್ಬಳಕೆ DK ಶಿವಕುಮಾರ್ ಮಾಡ್ಕೋಬಾರ್ದು. AICCಯನ್ನ DK ಶಿವಕುಮಾರ್ ಅವರು ಪದೇ ಹೆಸರು ಹೇಳುವ ಮೂಲಕ ಹೈಕಮಾಂಡ್ ಇದೆ ಅಂತ ಹೇಳುವ ಮೂಲಕ ದುರ್ಬಳಕೆ ಮಾಡ್ಕೊಳ್ತಾ ಇದ್ರೆ ಇದನ್ನು ಸ್ಟಾಪ್ ಮಾಡಲಿ. ಮೊದಲು ಸರ್ಕಾರವನ್ನು ನೆಟ್ಟಿಗೆ ನಡೆಸೋಣ ಅನ್ನುವಂಥ ಒಂದಷ್ಟು ತಿರುಗೇಟನ್ನು ಕೊಡುವ ಮೂಲಕ ಎಲ್ಲ ಒಂದ್ ಕಡೆ ನಡೀತಾ ಇರ್ತಕ್ಕಂಥ ಏನು ಇಷ್ಟು ದಿನ ಮಾತಿನ ಯುದ್ಧ ಇತ್ತು, ಇದು ಈಗ ನೇರ ತಿರುಗಿರ್ತಕ್ಕಂಥದ್ದು. ಇದು ಇನ್ನಷ್ಟು ಗಂಭೀರತೆಯನ್ನು ಪಡೆದುಕೊಂಡು ಹೈಕಮಾಂಡ್ ಮಂಗಲಕ್ಕೂ ಹೋಗುವಂತ ಸಾಧ್ಯತೆಗಳಿದ್ದಾವೆ. ಮತ್ತು DK ಶಿವಕುಮಾರ್ ಅವರ ಬಲಗೈ ಬಂಟರಾದಂತಹ GC ಚಂದ್ರಶೇಖರ್ ಅವರು ಕೊಟ್ಟಂತ ರಾಜಣ್ಣ ಅವರ ವಿರುದ್ಧ ಹೇಳಿಕೆ ಇಡುತ್ತಲ್ಲ, ಅದಕ್ಕೂ ಕೂಡ ತಿರುಗೇಟನ್ನು ಕೊಡೋ ಕೆಲಸ ಮಾಡಿದ್ದಾರೆ. ಯಾರೇ GC ಚಂದ್ರಶೇಖರ್ ಏನ್ ಕಾರ್ಯಾಧ್ಯಕ್ಷರಾದ ತಕ್ಷಣ ಅವ್ರಿಗೆ ಕೊಂಬು ಬಂದಿದ್ದಾವ ಅನ್ನುವಂಥ ಒಂದು ತಿರುಗೇಟನ್ನು ಕೊಡುವ ಮೂಲಕ ನಾನು ಯಾರ ಮಾತನ್ನು ಕೇಳಲ್ಲ, ನನಗೆ ಏನು ಅನ್ಸುತ್ತೆ ಅದನ್ನ ನಾನು ಮಾಡ್ತೇನೆ ಅನ್ನುವಂಥ ಒಂದಷ್ಟು ಸಂದೇಶವನ್ನ DK ಶಿವಕುಮಾರ್ ಅವರ ಬಣಕ್ಕೆ ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ವರ್ಸಸ್ DKಶಿ ಅನ್ನುವ ವಿಚಾರಗಳು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕುರ್ಚಿ ವಿಚಾರವಾಗಿ ಇಲ್ಲಿ ವಾರ್ ಆಗ್ತಾ ಇದೆ. ಇಲ್ಲಿ CM ಬಣ ವರ್ಸಸ್ DCM ಬಣದ ನಡುವೆ ನೇರ ವಾರ್ ಪ್ರತಿನಿತ್ಯವೂ ಕೂಡ ನಡೀತಾ ಇದೆ. DK ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ವಿರುದ್ಧ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ. JC ಚಂದ್ರಶೇಖರ್ ಶಿಶುಪಾಲ ಉದಾಹರಣೆಗೆ ಸಿಟ್ಟನ್ನ ಹಾಕಿದ್ದಾರೆ. JC ಚಂದ್ರಶೇಖರ್ ಯಾರು ಅಂತೇಳಿ KN ರಾಜಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. KPCC ಕಾರ್ಯಾಧ್ಯಕ್ಷ ಅಂದ್ರೆ ಏನೇ ಅವ್ರಿಗೇನು 2 ಕೊಂಬಿದ್ಯಾ? ಅವ್ರ ಮಾತಿಗೆ ಯಾಕೆ ಇಷ್ಟೊಂದು ಮನ್ನಣೆ ಅಂತೇಳಿ ಅವರು ಕಿಡಿಕಾರಿದ್ದಾರೆ. ನಾವು ಹೈಕಮಾಂಡ್ ವಿರುದ್ಧ ಇಲ್ಲ, ಆದ್ರೆ ಚಂದ್ರಶೇಖರ್ ಯಾರು? ಅವರ ಮಾತಿ ಯಾಕೆ ಅಷ್ಟೊಂದು ಮನ್ನಣೆ ಹಾಕಬೇಕು ಅಂತೇಳಿ ಈಗ ಕಿಡಿಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ವಾರ್ ತಾರಕಕ್ಕೇರ್ತಾನೆ ಇದೆ. ದಿನದಿಂದ ದಿನಕ್ಕದು ಇದು ಮುಂದುವರೆದ ಭಾಗ. ಇಲ್ಲ, ನಾವೆಲ್ಲ ಪದೇ ಸ್ಪಷ್ಟನೆ ಮಾಡಿದ್ದೀವಿ. ಹೈಕಮಾಂಡ್ ಹೇಳಿದಂಗೆ ಎಲ್ಲರೂ ಕೂಡ ನಿರ್ಣಯ ಅಂತೇಳಿ ಹೇಳಿದ್ದೇವೆ. ಹೈಕಮಾಂಡ್ಗೆ ಎಗನೆಸ್ಟ್ ಅಂತ ಯಾಕೆ ಹೇಳ್ತೀರಿ? ಯಾರು ಎಗನೆಸ್ಟ್? ನಾವಿದ್ದೀವ? ಅವರಿದ್ದಾರೆ? ಯಾರಿದ್ದಾರೆ? ಯಾರೂ ಇಲ್ಲ. ಬಿಡ್ರೆ GC ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಹೌದಾ? ಆಗ್ಬೋದು, ಆಗ್ಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ಈಸ್ ಆಲ್ಸೋ ಒನ್ ಅಮಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ನೀವು ನೋಡಪ್ಪ, ಸುಮ್ಮನೆ ಯಾಕೆ ಇವೆಲ್ಲ ತಂದೆ ಮಾಡ್ತೀರಿ? ಆಯ್ತು, ಶಿಶುಪಾಲನ್ಗೆ ಅವ್ರಿಗೆ ಅನ್ವಯ, ಅದು ನನಗಲ್ಲ. ನಾನೇ ಕೃಷ್ಣನ? ನಾವು ನೋಡಿ, ಇವೆಲ್ಲ ಈ ಪುರಾಣಗಳು, ಇವೆಲ್ಲ ಗ್ರಂಥಗಳಿದ್ದಾವಲ್ಲ, ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ. ಅದರಲ್ಲಿ ಈಗ ಬೆಳಿಗ್ಗೆ ಯಾವುದ್ರಲ್ಲಿ ಇದನ್ನು ಓದ್ತಾ ಇದ್ದೆ, ಯಾವುದೋ ಒಂದು ಬೆಳಿಗ್ಗೆ 5,000 ವರ್ಷ ಬದುಕಿದ್ದ ನಾರದ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ. 5 ಕೋಟಿ ವರ್ಷ, 5,000 ಅಲ್ಲ, 5 ಕೋಟಿ ವರ್ಷ ಬದುಕಿದ್ದ ಅವನು ಅಂತೇಳಿ ಬರ್ಕೊತಾರೆ. ಸಾಧ್ಯ ಆಗ್ತದ ಊಹೆ ಯಾರಿಗಾರು ಆಗಲಿ? ಈ ಬೆಳಿಗ್ಗೆ ನೋಡ್ತಾ ಇದ್ದೆ ಅದನ್ನು. ಹೀಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ
ಊಹಾಲೋಕದಲ್ಲಿ ಇರ್ತಾರೆ, ಇರೋದನ್ನ ನಾವ್ಯಾಕೆ ಬೇಡ ಅನ್ಬೇಕು.